ನಮಸ್ತೆ. ನೀವು ಯೂಟ್ಯೂಬಲ್ಲಿ ಒಳ್ಳೆಯ ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತಿದ್ದೀರಾ? ಆದರೂ ಜನರು 30 ಸೆಕೆಂಡಲ್ಲೇ ನಿಮ್ಮ ಚಾನೆಲಿಂದ ಬಿಟ್ಟು ಹೊರಗಡೆ ಹೋಗ್ತಾ ಇದ್ದಾರೆ, ಏನು ವಾಚ್ ಟೈಮ್ ಬರ್ತಾ ಇಲ್ಲ ಎನ್ನುವ ಸಮಸ್ಯೆ ಎದುರಿಸ್ತಿದ್ದೀರಾ? ಹಾಗಿದ್ದಲ್ಲಿ ನೀವು ನೋಡಲೇಬೇಕಾದ ವಿಡಿಯೋ ಇದು. ಈ ವಿಡಿಯೋದಲ್ಲಿ ನಾನು ವಾಚ್ ಟೈಮನ್ನು ಹೇಗೆ ಹೆಚ್ಚಿಸಿಕೊಳ್ಬಹುದು ಎಂದು 10 ಸೂಪರ್ ಟಿಪ್ಸನ್ನು ಕೊಡ್ತಾ ಇದ್ದೇನೆ. ಯೂಟ್ಯೂಬ್ ವಾಚ್ ಟೈಮ್ ಯಾಕೆ ಮುಖ್ಯ? ಯೂಟ್ಯೂಬ್ಗೆ ಇಷ್ಟವಾಗುವ ವಿಡಿಯೋ ಯಾವುದು? ಜನರು ಹೆಚ್ಚು ಹೊತ್ತು ನೋಡುವ ವಿಡಿಯೋ ಯೂಟ್ಯೂಬ್ಗೆ ಜಾಸ್ತಿ ಇಷ್ಟವಾಗುವ ವಿಡಿಯೋ. ಜನರು ಜಾಸ್ತಿ ಸಮಯ ಅಂದರೆ ಫುಲ್ ವಿಡಿಯೋವನ್ನು ನೋಡಿದರೆ ಯೂಟ್ಯೂಬ್ ಅದನ್ನು ಹೆಚ್ಚಿನ ಜನರಿಗೆ ಶಿಫಾರಸು ಮಾಡ್ತದೆ. ಜಾಸ್ತಿ ವಾಚ್ ಟೈಮ್ ಬಂದರೆ ಏನು ಬೆನಿಫಿಟ್? ಹೆಚ್ಚಿನ ಸಬ್ಸ್ಕ್ರೈಬರ್ಸ್ ಸಿಗ್ತಾರೆ, ಹೆಚ್ಚು ವ್ಯೂಸ್ ಬರ್ತದೆ, ಆದಾಯ ಜಾಸ್ತಿ ಬರ್ತದೆ, ರೆವೆನ್ಯೂ ಜಾಸ್ತಿ ಬರ್ತದೆ. ಟಿಪ್ ನಂಬರ್ 1. ಬಹಳಷ್ಟು ಜನರು ಯೂಟ್ಯೂಬ್ ವಿಡಿಯೋ ಮಾಡುವಾಗ ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಅಂತ ಹೇಳಿ 20-30 ಸೆಕೆಂಡ್ ವೇಸ್ಟ್ ಮಾಡ್ತಾರೆ. ಇದರ ಬದಲು ಈಗ ನೀವು ಇದೇ ವಿಡಿಯೋ ತೆಗೆದುಕೊಳ್ಳಿ. ಈ ವಿಡಿಯೋ ನೋಡಿದ ಕೂಡಲೇ ನಿಮಗೆ ನಿಮ್ಮ ಚಾನೆಲ್ನ ವಾಚ್ ಟೈಮನ್ನು ದ್ವಿಗುಣಗೊಳಿಸುವ 3-4 ಟ್ರಿಕ್ಸ್ ಸಿಗ್ತದೆ ಅಂತ ಹೇಳಿದರೆ ಕುತೂಹಲ ಹೆಚ್ಚಾಗ್ತದೆ. ಈ ಥರ ನೀವು ಯಾವುದೇ ವಿಡಿಯೋ ಮಾಡ್ತಾ ಇದ್ರೂ ಆ ವಿಡಿಯೋದ ಮೇನ್ ಪಾಯಿಂಟ್ ಏನಿದೆ, ಅದು ಯಾತಕ್ಕಾಗಿ ನೀವು ಮಾಡ್ತಾ ಇದ್ದೀರಾ ಅದನ್ನು ಹೇಳಬೇಕು. ಟಿಪ್ ನಂಬರ್ 2. ಉದ್ದವಾದ ಇಂಟ್ರೊಡಕ್ಷನ್ ಬೇಡ. ನೀವು ಲೋಗೋ, ಮ್ಯೂಸಿಕ್, ಆ್ಯನಿಮೇಷನ್ ಇದನ್ನೆಲ್ಲ 15-20 ನಿಮಿಷ ತೋರಿಸಿದ್ರೆ ಪ್ರೇಕ್ಷಕರು ವಿಡಿಯೋದಿಂದ ಹೊರಗಡೆ ಬಂದುಬಿಡ್ತಾರೆ. ಅವರಿಗೆ ಬೇಕಾಗಿರುವುದು ನಿಮ್ಮ ಲೋಗೋ, ಮ್ಯೂಸಿಕ್ ಅಲ್ಲ, ಅವರಿಗೆ ಬೇಕಾಗಿರುವುದು ಮಾಹಿತಿ. ವಿಡಿಯೋದಲ್ಲಿ ವಿಜುವಲ್ ಬದಲಾವಣೆ ಮಾಡಿ, ಗ್ರಾಫಿಕ್ಸ್ ಸೇರಿಸಿ, ಇಮೇಜಸ್ ಸೇರಿಸಿ, ಟೆಕ್ಸ್ಟ್ ಸೇರಿಸಿ, ಝೂಮ್ ಇಫೆಕ್ಟ್ ಬಳಸಿ. ಪ್ರತಿ 5-10 ಸೆಕೆಂಡಿಗೆ ಸಣ್ಣ ಸಣ್ಣ ಬದಲಾವಣೆಯನ್ನು ಮಾಡಿದರೆ ಪ್ರೇಕ್ಷಕರಿಗೆ ವಿಡಿಯೋದಲ್ಲಿ ತುಂಬ ಇಂಟ್ರೆಸ್ಟ್ ಬಂದುಬಿಡುತ್ತೆ, ವಿಡಿಯೋ ಬಿಟ್ಟು ಹೊರಗಡೆ ಹೋಗುವುದಿಲ್ಲ. ಟಿಪ್ ನಂಬರ್ 4. ಕುತೂಹಲ ಹುಟ್ಟಿಸಿ, ಸಸ್ಪೆನ್ಸ್ ಇರಲಿ. ವಿಡಿಯೋದ ಆರಂಭದಲ್ಲೇ ಎಲ್ಲವನ್ನು ಹೇಳಿಬಿಡಬೇಡಿ. ಕೊನೆಯಲ್ಲಿ ಒಂದು ಸೀಕ್ರೆಟ್ ಟೆಕ್ನಿಕ್ ಹೇಳ್ತೇನೆ, ಇದರಿಂದ ನನ್ನ ವಾಚ್ ಟೈಮ್ 60% ಹೆಚ್ಚಾಯಿತು. ನೀವು ಆ ಸೀಕ್ರೆಟ್ ಟೆಕ್ನಿಕ್ಕನ್ನು ಫಾಲೋ ಮಾಡಿದರೆ ನಿಮ್ಮ ವಾಚ್ ಟೈಮ್ ಕೂಡ ತುಂಬಾ ಹೆಚ್ಚಾಗ್ತದೆ ಅಂತ. ಈಗ ಈ ವಿಡಿಯೋದಲ್ಲಿ ನಾನು ಈ ಥರ ಹೇಳಿದರೆ ನೀವು ಸೀಕ್ರೆಟ್ ಟೆಕ್ನಿಕ್ಕನ್ನು ನೋಡ್ತೀರಾ ಲಾಸ್ಟ್ ಪಾಯಿಂಟನ್ನು. ಇದೇ ಥರ ನೀವು ಯಾವುದೇ ವಿಡಿಯೋ ಮಾಡ್ತಾ ಇದ್ರೂ ಕೊನೆಯಲ್ಲಿ ಸ್ವಲ್ಪ ಸಸ್ಪೆನ್ಸ್ ಇರಲಿ, ಆಗ ಕುತೂಹಲ ಹೆಚ್ಚಾಗ್ತದೆ. ಇದರಿಂದ ಜನರು ವಿಡಿಯೋವನ್ನು ಕೊನೆಯವರೆಗೂ ನೋಡ್ತಾರೆ. ಉತ್ತಮ ಥಂಬ್ನೇಲ್ ಮತ್ತು ಟೈಟಲ್. ಉತ್ತಮ ಥಂಬ್ನೇಲ್ ಇಲ್ಲದಿದ್ದರೆ ಕ್ಲಿಕ್ ಸಿಗುವುದಿಲ್ಲ. ಈಗ ಉತ್ತಮ ಥಂಬ್ನೇಲ್ ಇದೆ, ಕ್ಲಿಕ್ ಬಂದಿದೆ, ಆದರೆ ಥಂಬ್ನೇಲ್ ಮತ್ತು ಟೈಟಲ್ಗೆ ಹೊಂದಿಕೆ ಆಗದಿದ್ದರೆ ಜನರು ವಿಡಿಯೋದಿಂದ ಹೊರಗೆ ಹೋಗ್ತಾರೆ. ಆದ್ದರಿಂದ ಥಂಬ್ನೇಲ್ ಮಾಡುವಾಗ ದೊಡ್ಡ ಅಕ್ಷರಗಳನ್ನು ಬಳಸಿ, ಕಡಿಮೆ ಪದಗಳನ್ನು ಉಪಯೋಗಿಸಿ, ಕುತೂಹಲ ಮೂಡಿಸಿ. ಥಂಬ್ನೇಲಲ್ಲಿ ಹೆಚ್ಚು ಬಣ್ಣಗಳಿಂದ ಹಾಕಿ ಗೊಂದಲ ಮಾಡಬೇಡಿ. ಆದಷ್ಟು ಉತ್ತಮ ಗುಣಮಟ್ಟದ ಥಂಬ್ನೇಲ್ ಮತ್ತು ಅದಕ್ಕೆ ಮ್ಯಾಚ್ ಆಗುವ ಟೈಟಲನ್ನು ಹಾಕಿ ಜನರನ್ನು ಆಕರ್ಷಿಸಿ ಒಳ್ಳೆಯ ವಾಚ್ ಟೈಮನ್ನು ಗಳಿಸಿ. ಟಿಪ್ ನಂಬರ್ 6. ಕತೆ ಹೇಳುವ ರೀತಿಯಲ್ಲಿ ವಿವರಿಸಿ. ಜನರು ಉತ್ತಮ ಮಾಹಿತಿಯ ಜೊತೆಗೆ ಒಳ್ಳೆಯ ಕಥೆಯ ರೀತಿಯಲ್ಲಿ ವಿವರಿಸಿದರೆ ಇಷ್ಟಪಡ್ತಾರೆ. ನೋಡಿ ಫ್ರೆಂಡ್ಸ್, ನಾನು ಹಾಕಿದ ರಾಗಿ ರೊಟ್ಟಿಯ ವಿಡಿಯೋ ನನಗೆ ಒಂದೇ ದಿನದಲ್ಲಿ 100 ಗಂಟೆ ವಾಚ್ ಅವರನ್ನು ತಂದುಕೊಟ್ಟಿತ್ತು. ಟಿಪ್ ನಂಬರ್ 7. ಪ್ರೇಕ್ಷಕರೊಂದಿಗೆ ಮಾತನಾಡಿ. ವಿಡಿಯೋ ಒಂದು ಉಪನ್ಯಾಸವಾಗಬಾರದು. ನೀವು ಪ್ರೇಕ್ಷಕರನ್ನು ಪ್ರಶ್ನಿಸಿ. ಉದಾಹರಣೆಗೆ, ನೀವು ಯಾವ ರೀತಿಯ ವಿಡಿಯೋಗಳನ್ನು ಮಾಡ್ತೀರಾ, ನಿಮ್ಮ ವಾಚ್ ಟೈಮ್ ಎಷ್ಟು ಇದೆ, ಕಮೆಂಟಲ್ಲಿ ತಿಳಿಸಿ. ಇದರಿಂದ ಎಂಗೇಜ್ಮೆಂಟ್ ಹೆಚ್ಚುತ್ತದೆ. ಯೂಟ್ಯೂಬ್ ಅನಾಲಿಟಿಕ್ಸಲ್ಲಿ ಎಂಗೇಜ್ಮೆಂಟ್ ಕೂಡ ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ. ಟಿಪ್ ನಂಬರ್ 8. ಪ್ಲೇಲಿಸ್ಟ್ ಮತ್ತು ಎಂಡ್ ಸ್ಕ್ರೀನನ್ನು ಉಪಯೋಗಿಸಿ. ಇದು ವಿಡಿಯೋ ಮುಗಿದಂತೆ ಪ್ರೇಕ್ಷಕರು ಹೊರಹೋಗದಂತೆ ತಡೆಯುತ್ತದೆ. ಎಂಡ್ ಸ್ಕ್ರೀನ್ ಹಾಕಿದರೆ ಈ ವಿಡಿಯೋ ನೋಡಿ ಆದಮೇಲೆ ಅದು ಇನ್ನೊಂದು ವಿಡಿಯೋವನ್ನು ಸಜೆಸ್ಟ್ ಮಾಡ್ತದೆ.
ಅದನ್ನು ಹೋಗಿ ಪ್ರೇಕ್ಷಕರು ನೋಡುವ ಚಾನ್ಸ್ ತುಂಬ ಇರ್ತದೆ. ಪ್ಲೇಲಿಸ್ಟ್ ಅನ್ನು ಹಾಕಿದರೆ ಈ ವಿಡಿಯೋ ಮುಗಿದ ಮೇಲೆ ಇನ್ನೊಂದು ನಿಮ್ಮದೇ ವಿಡಿಯೋವನ್ನು ನೋಡುವ ಸಾಧ್ಯತೆ ಬಹಳ ಇರ್ತದೆ. ಹಾಗಾಗಿ ಈ ಎಂಡ್ ಸ್ಕ್ರೀನ್ ಮತ್ತು ಪ್ಲೇಲಿಸ್ಟ್ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತದೆ. ನೀವು ಯೂಟ್ಯೂಬ್ ಅನಾಲಿಟಿಕ್ಸಿಗೆ ಹೋಗಿ ಎಂಡ್ ಸ್ಕ್ರೀನನ್ನು ಸುಲಭವಾಗಿ ಸೆಟ್ ಮಾಡಬಹುದು. ಪ್ಲೇಲಿಸ್ಟ್ ಕೂಡ ಅದರಲ್ಲೇ ಹಾಕ್ಬೋದು. ಎಂಡ್ ಸ್ಕ್ರೀನ್ ಹಾಕೋ ಆಪ್ಷನ್ ತಗೊಂಡ್ರೆ ಅದರಲ್ಲಿ ಬೇರೆ ಬೇರೆ ಟೆಂಪ್ಲೇಟ್ಗಳು ಇರ್ತದೆ. ಅದರಲ್ಲಿ ನೀವು ಒಂದನ್ನು ಸಿಲೆಕ್ಟ್ ಮಾಡಿ ತಗೊಳ್ಬಹುದು. ಅಲ್ಲಿ ಬೆಸ್ಟ್ ಫಾರ್ ವ್ಯೂವರ್ ಅಂತ ಕೊಟ್ಟರೆ ನಿಮ್ಮ ಚಾನೆಲಲ್ಲಿ ಅವರಿಗೆ ಬೆಸ್ಟ್ ಸೂಟ್ ಆಗೋದನ್ನು ಯೂಟ್ಯೂಬೇ ಅವರಿಗೆ ಸಜೆಸ್ಟ್ ಮಾಡ್ತದೆ. ಪ್ಲೇಲಿಸ್ಟನ್ನು ಸೆಟ್ ಮಾಡಬಹುದು. ಯಾವ ಪ್ಲೇಲಿಸ್ಟ್ ನೆಕ್ಸ್ಟ್ ಅದು ತೋರಿಸ್ತದೆ, ಅಲ್ಲಿಂದ ತಗೊಳ್ತದೆ, ಬೇಕಾದ್ದನ್ನು ನೋಡಬಹುದು. ಟಿಪ್ ನಂಬರ್ 9, ಯೂಟ್ಯೂಬ್ ಅನಾಲಿಟಿಕ್ಸನ್ನು ನೋಡಿ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಆಡಿಯನ್ಸ್ ರಿಟೆನ್ಷನ್ ಗ್ರಾಫನ್ನು ಪರಿಶೀಲಿಸಿ. ಇದರಿಂದ ಜನರು ಯಾವ ಸಮಯದಲ್ಲಿ ವಿಡಿಯೋವನ್ನು ಬಿಡ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾಗ್ತದೆ. ಮುಂದಿನ ವಿಡಿಯೋಗಳಲ್ಲಿ ಈ ತಪ್ಪುಗಳನ್ನು ಸರಿಪಡಿಸಿ. ಯಶಸ್ವಿ ಯೂಟ್ಯೂಬರ್ಸ್ಗಳು ಯೂಟ್ಯೂಬ್ ಅನಾಲಿಟಿಕ್ಸನ್ನು ನಿಯಮಿತವಾಗಿ ಪರಿಶೀಲನೆ ಮಾಡ್ತಾರೆ. ಟಿಪ್ ನಂಬರ್ 10, ಉತ್ತಮ ಗುಣಮಟ್ಟದ ಕ್ವಾಲಿಟಿ ಕಂಟೆಂಟನ್ನು ಅಪ್ಲೋಡ್ ಮಾಡಿ. ಒಂದು ವೈರಲ್ ವಿಡಿಯೋ ನಿಮ್ಮ ಚಾನೆಲನ್ನು ದೊಡ್ಡದಾಗಿಸುವುದಿಲ್ಲ. ನಿಯಮಿತವಾಗಿ ಉತ್ತಮ ಗುಣಮಟ್ಟದ ಕಂಟೆಂಟನ್ನು ಪ್ರಕಟಿಸಬೇಕು. ವಾರಕ್ಕೆ ಮಿನಿಮಮ್ 2 ಅಥವಾ 3 ಒಳ್ಳೆಯ ಕಂಟೆಂಟ್ ಇರುವ ವಿಡಿಯೋವನ್ನು ಅಪ್ಲೋಡ್ ಮಾಡಿ. ಕನ್ಸಿಸ್ಟೆನ್ಸಿ ಯಾವಾಗಲೂ ಯಶಸ್ಸಿನ ಗುಟ್ಟು. ನಿಮ್ಮ ಪ್ರತಿಯೊಂದು ವಿಡಿಯೋದಲ್ಲೂ ಪ್ರೇಕ್ಷಕರಿಗೆ ಕಲಿಯುವ ಹೊಸ ವಿಷಯ ಇರಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.